ದಿನ ಶೀಲಂ ಬಂದಿದ್ದ. ರಾಧಿಕಾ ಬಗ್ಗೆ ಮತ್ತೆ ನಮ್ಗೆ ಆಸೆ ಹುಟ್ಟು ಹಾಕಿ ಮಾತಾಡ್ ಹೋದ. ಶೀಲಂ ಅಂದ್ರೆ ನಮ್ಮ ದೇಶಗಳ ಕುಟುಂಬಕ್ಕೆ ಸೇರಿದ ಹುಡುಗ ಅಲ್ವೇನಮ್ಮ? ಹೂಪ, ಅವನೇನೆ. ಅವನು ಮಾತಾಡಿದ್ದೆಲ್ಲ ಕೇಳಿದ್ರೆ ಅವನೇ ರಾಧಿಕನ್ನ ನಮ್ಮ ಮನೆಗೆ ತಂದು ಬಿಟ್ಟು ಹೋಗ್ತಾನೇನೋ ಅಂತ ಅನ್ಸಿತ್ತು. ದೇವಸ್ಥಾನದ ಕೆಲಸದ ಮೇಲೆ 2 ಸಾರಿ ನಮ್ಮ ಮನೆಗೆ ಬಂದಿದ್ದ. ಇಲ್ಲೇ ಊಟ ಮಾಡ್ಕೊಂಡು ಹೋದ. ಅಮ್ಮ, ಅವನು ನಮ್ಮ ಮನೆಗೆ ಕಾಲಿಟ್ಟು ಹೋಗಿದ್ದಾನೆ ಅಂದ್ರೆ ಒಳ್ಳೆ ಸುದ್ದಿ ಬರುತ್ತೆ ಅನ್ನಂಗಾಯ್ತು. ರಾಧಿಕಾ ಈ ಮನೆಗೆ ಬಂದೇ ಬರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಸಮಾಧಾನ ಮಾಡಿ ಹೋದ. ಸದ್ಗುಂಡ್ರ ಬಾಯಲ್ಲಿ ಒಳ್ಳೆ ಮಾತೇ ಬರುತ್ತಮ್ಮ. ಅವನು ಹೇಳಿದಾಗೆ ಆಗ್ಬಿಟ್ರೆ ಅಷ್ಟೇ ಸಾಕು. ಆದರೆ ಪೂರ್ಣ, ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಕಣೋ. ಏನಮ್ಮ ಅದು? ವಿಶುನ್ ಬಿಟ್ಟು ರಾಧಿಕನ್ ಬಿಟ್ಟು ವಿಶು ಬದುಕದವರೇ ಅಲ್ಲ. ಒಂದು ವೇಳೆ ವಿಶು ಉಳಿದಿದ್ದಿದ್ರೆ ಅವನು ಈ ಮನೆಗೆ ಬರಬೇಕಾಗಿತ್ತು, ಇಲ್ಲ ಆ ಮನೆಗಾದ್ರೂ ಹೋಗ್ಬೇಕಾಗಿತ್ತು. ನನ್ಗೆ ಯಾಕೋ ವಿಶು ಬದುಕಿಲ್ಲ ಅಂತ ಅನ್ನಿಸ್ತಿದೆ ಕಣೋ. ಇನ್ನೂ ನಾವು ಅವನಿಗೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೌದಮ್ಮ, ವಿಶು ಇಲ್ದಿರೋ ರಾಧಿಕಾನ ನಾನಾಗ್ಲಿ ನೀವಾಗ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ವಲ್ಲಮ್ಮ. ಆದ್ರೆ ಅವಳ ಹಣೆಯವರಲ್ಲಿ ಅದೇ ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ನಮಗೆಲ್ಲ ವಿಶು ನಮ್ಮರ್ದು ಬದುಕೋ ಶಕ್ತಿ ಕೊಡಪ್ಪ ಅಂತ ಕೃಷ್ಣನೇ ಕೇಳ್ಕೋಬೇಕಷ್ಟೆ. ಸರಿ, ನಾ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಈಗೇನು ಮಾಡೋದು ರಾಜು? ಎಷ್ಟು ಹುಡುಕಿದ್ರು ರಾಧಿಕನ್ ಸುಳಿವೇ ಸಿಗ್ತಾ ಇಲ್ಲ. ವಿಶ್ವಾಸ ಕಳ್ಕೊಳ್ಳೋದು ಬೇಡ ಬಾಸ್, ಮತ್ತೆ ಹುಡ್ಕೋಣ. ಆದರೆ ನೀವು ನನ್ನ ಮಾತು ಕೇಳ್ತೀನಿ ಅಂದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಏನು ರಾಜು? ನಾವಿಬ್ಬರು ಯಾರ ಸಹಾಯನೂ ಇಲ್ಲದೆ ರಾಧಿಕಾ ಅದಕ್ಕೆ ನಾವು ಹುಡುಕ್ತೀವಿ ಅಂತ ಹೊರಟ್ರೆ ನಮ್ಮ ಕೆಲಸ ಆಗಲ್ಲ. ಅದಕ್ಕೆ ನಾವಿವಾಗ ಮನೆಗೆ ಹೋಗಲೇಬೇಕು. ಮನೆಗ? ಬಾಸ್, ನನಗೆ ಗೊತ್ತು ಅದಕ್ಕೆ ಮತ್ತೆ ಮಗು ಇಲ್ಲದೆ ನಿಮಗೆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಬೇರೆ ದಾರಿ ಇಲ್ಲ ನಮಗೀಗ. ಆದರೂ ಈಗ ಹೇಗೆ ಹೋಗ್ತೀಯ ರಾಜು ಮನೆಗೆ? ನೀವು ಬದುಕಿದ್ದೀರಾ ಅಂತ ಗೊತ್ತಾದರೆ ಎಲ್ಲರೂ ಖುಷಿ ಪಡ್ತಾರೆ ಬಾಸ್. ಖುಷಿ ಪಡ್ತಾರೆ ನಿಜ ರಾಜು, ಆದರೆ ಮನೆಯವ್ರಿಗೆ ಯಾರಿಗೂ ಒಂದು ನೆಲೆ ಅಂತ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ನಮ್ಮ ಸಮಸ್ಯೆಗೆ ಒಂದು ನೆಲೆ ಅಂತ ಸಿಕ್ಕಿದ ಮೇಲೆ ಮನೆಗೆ ಹೋಗಕ್ಕೆ ಸಾಧ್ಯ. ಒಂದು ಕೆಲಸ ಮಾಡೋಣ, ನಾವು ಇಲ್ಲಿಂದ ಶಾಸ್ತ್ರಿಗಳ ಮನೆಗೆ ಹೋಗೋಣ. ಅಲ್ಲಿದ್ದು ವಿಷಯನ ಎಲ್ರಿಗೂ ತಿಳಿಸಿ ಆಮೇಲೆ ನಮ್ಮ ಮನೆಗೆ ಹೋದ್ರೆ ಆಯಿತು. ಏನು ಯೋಚಿಸ್ತಿದ್ದೀರಾ ಬಾಸ್? ಅಲ್ಲಿಗೆ ಹೋದರೆ ಅದಕ್ಕೆ ಬಗ್ಗೆ ಏನಾದರೂ ಗೊತ್ತಾಗ್ಬೋದು, ಅವ್ರ ಬಗ್ಗೆ ಏನಾದರೂ ಸುಳಿ ಸಿಗ್ಬೋದು. ಅದು ಅಲ್ಲದೆ ಶಾಸ್ತ್ರಿಗಳು ನಿಮ್ಮನ್ನು ಅತ್ತಿಗೆನ ಹುಡ್ಕೊಂಡು ಅಲ್ದಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಯಾಕೆ ಇಂಥ ವಯಸ್ಸಲ್ಲಿ ತೊಂದರೆ ಕೊಡೋದು ಹೇಳಿ? ರಾಧಿಕಾ ಇಲ್ಲದೆ ಮಧುರಾಪುರಕ್ಕ? ನಾನು ರಾಧಿಕನ್ ಮೊದಲು ನೋಡಿದೆ ಮಧುರಾಪುರದಲ್ಲಿ ರಾಜು. ಅವಳೇ ಇಲ್ಲದೆ ಆ ಊರಿಗೆ ವಾಪಸ್ ಹೋದರೆ ನನಗೆ ಆ ನೆನಪು ಇನ್ನೂ ಕಾಡತ್ತೆ. ಬೇಡ. ಆದರೆ ಅಲ್ಲಿಗೆ ಹೋದ್ಮೇಲೆ ಏನಾದರೂ ಸುದ್ದಿ ಸಿಕ್ಕೇ ಸಿಗುತ್ತೆ ಬಾಸ್. ಶಾಸ್ತ್ರಿಗಳು, ಸುಭದ್ರಮ್ಮ, ನಮ್ಮನೆಯವ್ರು ಎಲ್ಲರೂ ಸೇರಿ ಅದಕ್ಕೇನು ಹುಡ್ಕೋಣ. ಅದಕ್ಕೇನು ಎಲ್ಲೋ ಒಂದು ಕಡೆ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ಕೂಡ ನೀವಿಲ್ಲದೆ ಮನೆಗೆ ಹೋಗೋದು ಬೇಡ ಅಂತಲೇ ಕಾಯ್ತಾ ಇರ್ತಾರೆ. ಪ್ಲೀಸ್ ಬಾಸ್, ಮನೆಯವ್ರಿಗೆಲ್ಲ ಎಷ್ಟು ದಿವಸ ಅಂತ ನೋವು ಕೊಡೋದು? ಅವ್ರಿಗೂ ಖುಷಿ ಆಗಬೇಕು ಅಲ್ವಾ? ನಾವೆಲ್ಲ ಒಟ್ಟಾಗಿದ್ರೆ ತಾನೆ ಆ ಪಾಪಿ ಶಾಂತನಿಗೆ ಒಂದು ಗತಿ ಕಾಣಿಸೋಕ್ಕಾಗೋದು. ಸರಿ ರಾಜು, ನಾವೀಗ ಮಧುರಾಪುರಕ್ಕೆ ಹೋಗೋಣ. ಆಮೇಲೆ ಮನೆಗೆ ಹೋಗೋ ವ್ಯವಸ್ಥೆ ಮಾಡ್ಕೊಂಡು ಏನತ್ತೀಯ? ಥ್ಯಾಂಕ್ ಯು ಬಾಸ್. ನಿಮ್ಮ ಕಾರ್ ಕೂಡ ಗ್ಯಾರೇಜಲ್ಲೇ ಇದೆ. ನಾನು ಹೋಗಿ ಕಾರ್ ತರ್ತೀನಿ, ಕಾರಲ್ಲೇ ಹೋಗೋಣ. ಓಕೆ.